ಚಂದ್ರಶೇಖರ್ ಅವರು ಮಾಡಿದ್ದಾರೆ. ಥ್ಯಾಂಕ್ ಯು. ಅತ್ಯಾಧುನಿಕ ವಿಧಾನವನ್ನು ಮೀಡಿಯಾ ಊರಿನಲ್ಲಿ ಈ ಅತ್ಯಾಧುನಿಕ ಏನು ವಿಧಾನ ಮಾಡಿದ್ದೇವಲ್ಲ ತುಂಬ ಸಂತೋಷವಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಡಾಕ್ಟರ್ ನವೀನ್ ಪುಟ್ಟಿಂಗ್ ಎಫರ್ಟ್ಸ್ ಆ್ಯಂಡ್ ಮೇಕಿಂಗ್ ಎ ಪೇಷಂಟ್ ಸಕ್ಸಸ್ಫುಲಿ. ಇದು ಒಂದು ಮಿನಿಮಲ್ ಇನ್ವೇಜಿವ್ ನಿಡಲ್, ಸಿಂಪಲ್ ನಿಡಲಿಂದ ಈ ಪ್ರೊಸೀಜರ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಐ ಥಿಂಕ್ ಸೊ ಒನ್ ಆಫ್ ದ ಕೈಂಡ್ ವಿಚ್ ಈಸ್ ವೆರಿ ರೇರ್ ಪ್ರೊಸೀಜರ್, ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ಮಾಡಾಗಿದೆ. ನಾವು ಐ ಥಿಂಕ್ ಸೊ ಐ ವಿಲ್ ಹ್ಯಾಂಡ್ ಓವರ್ ಟು ದ ಡಾಕ್ಟರ್ ನವೀನ್, ಟೇಕ್ ಇಟ್ ಫಾರ್ವರ್ಡ್ ಮಾಡಿರುವ ಪ್ರೊಸೀಜರ್ ಬಗ್ಗೆ ಮತ್ತು ವಿಧಾನ. ಫಸ್ಟ್ ಆಫ್ ಆಲ್ ಧನ್ಯವಾದಗಳು ನಮಗೆ ಕನ್ಸಿಡರ್ ಮಾಡೋದಕ್ಕೆ. ಸೊ ಟುಡೇ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಬ್ರಾಂಚ್ ಬಗ್ಗೆ ಒಂದು ಮೆಸೇಜನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ದಿಸ್ ಈಸ್ ಕಾಲ್ಡ್ ಆಸ್ ಇಂಟರ್ವೆನ್ಷನ್ ರೇಡಿಯಾಲಜಿ ಅಂತೇಳಿ. ಸೊ ನೀವು ರೇಡಿಯಾಲಜಿ ಬಗ್ಗೆ ಗೊತ್ತಿರಬೇಕು. ಸೊ ರುಟೀನಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ಸು, ಎಕ್ಸ್ರೇಸು, CT ಸ್ಕ್ಯಾನ್, MRI ಎಲ್ಲ ಮಾಡುವಂಥದ್ದು ಅದು ರೇಡಿಯಾಲಜಿಯಲ್ಲಿ ಬರ್ಬೋದು. ದಟ್ ಈಸ್ ಮೈ ಬೇಸಿಕ್ ಗ್ರ್ಯಾಜುಯೇಷನ್ ಅಂತ ಹೇಳ್ಬೋದು. Now there is a special branch called as an extension of the radiology branch, which is a super specialty called as intervention radiology ಅಂತೇಳಿ. ಸೊ ಈ ಇಂಟರ್ವೆನ್ಷನ್ ರೇಡಿಯಾಲಜಿಯಲ್ಲಿ ನಾವು ಬರೀ ಡಯಾಗ್ನೋಸ್ ಮಾಡೋದಲ್ಲದೆ ಮೆಜಾರಿಟಿ ಆಫ್ ದ ಕೇಸಸ್, ಮೆಜಾರಿಟಿ ಆಫ್ ದ ಕಂಡೀಷನ್ಸ್ ಅನ್ನು ನಾವು ಟ್ರೀಟ್ ಮಾಡ್ತಾ ಇದ್ದೀವಿ ವಿತ್ ಮಿನಿಮಲ್ ಇನ್ವೇಸಿವ್ ಟ್ರೀಟ್ಮೆಂಟ್. ಸೊ ಇದಕ್ಕೆ ನಾವು ಕಾಮನ್ ಆಗಿ ನಾನ್ ಸರ್ಜಿಕಲ್ ವೇಸ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮುಂಚೆ ಟ್ರೆಡಿಷನಲಿ ಎಲ್ಲದಕ್ಕೂ ಸರ್ಜರಿ ವಾಸ್ ಓನ್ಲಿ ಗೋ ಟು ಅಬೌಟ್ ಫಾರ್ ಮೆನಿ ಆಫ್ ದ ಡಿಸೀಸ್ ಕಂಡೀಷನ್ಸ್. ಸೊ ನಾವು ಇವಾಗ ನಾವು ಇನ್ ದ ಎಂಟೈರ್ ಬಾಡಿ ತುಂಬ ಕಾಯಿಲೆಗಳಿಗೆ, ತುಂಬ ಕಂಡೀಷನ್ಸ್ಗಳಿಗೆ ವಿ ಕ್ಯಾನ್ ಡೂ ಅ ಮಿನಿಮಲ್ ಇನ್ವೇಸಿವ್ ಟ್ರೀಟ್ಮೆಂಟ್ ವಿತೌಟ್ ಅ ಸರ್ಜರಿ. ಸೊ at this point I would like to context Arjuna in Mahabharata, like how he used to target with his bow and arrow. Similarly, I think ನಾವು ಎಲ್ಲಿಂದ ಉಸಿರಾಡ್ತೀವಿ ಅಲ್ಲಿಂದ. ಸೊ ದ್ಯಾಟ್ಸ್ ದ ರೀಸನ್ ದೀಸ್ ಕ್ಯಾನ್ ಕಾಸ್ ಪ್ರೆಷರ್ ಎಫೆಕ್ಟ್ಸ್. ಸೊ ಈ ತೊಂದರೆಗಳಿಂದ ನಾವು ಬಂದಾಗ ಫಸ್ಟು ಪೇಷಂಟನ್ನು ಕ್ಲಿನಿಕಲ್ಲಿ ನೋಡಿ ಇದು ಥೈರಾಯ್ಡ್ ಇಂದ ಬರ್ತಿರೋ ಗಂಟು ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೊಳ್ತೀವಿ ಬೈ ಕ್ಲಿನಿಕಲ್ ಎಕ್ಸಾಮಿನೇಷನ್. ಅದನ್ನು ಆದಮೇಲೆ ವಿ ಅಡ್ವೈಸ್ ಫಾರ್ ಅಲ್ಟ್ರಾಸೌಂಡ್. ನಿಮಗೆಲ್ಲ ಗೊತ್ತಿರೋಂಥದ್ದು ಅಲ್ಟ್ರಾಸೌಂಡ್ ಇಸ್ ಒನ್ ಆಫ್ ದ ಬೇಸಿಕ್ ಟೆಸ್ಟ್ ವಿ ಕ್ಯಾನ್ ಡೂ ವಿಚ್ ಈಸ್ ಅಗೇನ್ ನಾನ್ ಇನ್ವೇಸಿವ್. ಅಲ್ಟ್ರಾಸೌಂಡಲ್ಲಿ ನಿಮಗೆ ಯಾವುದು ರೇಡಿಯೇಷನ್ ಇರಲ್ಲ. It is very cost effective also, and it will confirm that what we are seeing clinically. Clinically ನೋಡ್ತಾರೆ ಅಂತ ಕಂಡೀಷನ್ ನಾವು ಅದನ್ನು ಕನ್ಫರ್ಮ್ ಮಾಡ್ಬೋದು. ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅದು ಯಾವ ಥರದ ಗಡ್ಡೆ ಇದೆ ಅಂತ ನೋಡೋಕ್ಕೆ ಒಂದು FNAC ಟೆಸ್ಟ್ ಅಂತ ಮಾಡ್ತೀವಿ. ಆ FNAC ಟೆಸ್ಟಲ್ಲಿ ಏನು ಮಾಡೋದು ಅಂದರೆ, ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ನೋಡಿ ಇಲ್ಲಿ ಕತ್ತಿನ ಒಂದು ಸ್ಮಾಲ್ ಸೂಜಿಯನ್ನು ಇನ್ಸರ್ಟ್ ಮಾಡಿ ಅದನ್ನು ಹಾಕಿ ಅಲ್ಲಿಂದ ಸ್ವಲ್ಪ 1 ml ಅಷ್ಟು ಬ್ಲಡ್ ತಗೊಳ್ತೀವಿ. ಆ ಬ್ಲಡ್ಡನ್ನು ನಾವು ಟೆಸ್ಟಿಗೆ ಕಳಿಸಿ ಅದಕ್ಕೆ FNAC ಟೆಸ್ಟ್ ಅಂತ ಹೇಳ್ತೀವಿ. ಅವರು ನಮಗೆ ಪೆಥಾಲಜಿಸ್ಟ್ ಅದನ್ನು ನೋಡಿ ಹೇಳ್ತಾರೆ ಯಾವ ಥರ ಗಡ್ಡೆ ಅಂತಿಲ್ಲ, ಇದರ್ ಇಟ್ ಈಸ್ ಅ ಕ್ಯಾನ್ಸರಸ್ ನಾಡ್ಯೂಲ್ ಆರ್ ನಾನ್ ಕ್ಯಾನ್ಸರಸ್ ನಾಡ್ಯೂಲ್. ಸೊ ಅದನ್ನು ನೋಡಿದ ಮೇಲೆ ಇಫ್ ಎಟ್ ಆಲ್ ಇಟ್ ಈಸ್ ನಾನ್ ಕ್ಯಾನ್ಸರಸ್ ಆ್ಯಂಡ್ ಪೇಷಂಟ್ ಈಸ್ ನಾಟ್ ವಿಲ್ಲಿಂಗ್ ಫಾರ್ ಅ ಸರ್ಜರಿ, ಮೇಜರ್ ಸರ್ಜರಿ ಮಾಡಿಸ್ಕೊಳ್ಳೋದು, ಅಥವಾ ತುಂಬ ಪೇಷಂಟ್ಸು ಥೈರಾಯ್ಡನ್ನು ಡಾಕ್ಟರ್ ಏನಕ್ಕೆ ಬರಲ್ಲ ಅಂದರೆ ಅವ್ರಿಗೆ ಭಯ, ಸರ್ಜರಿ ಅಂದ್ರೆ ಭಯ. ಸೊ ಅದನ್ನು ನಾವು ವಿತೌಟ್ ಸರ್ಜರಿ ಏನು ಮಾಡ್ತೀವಿ ಅಂತಂದರೆ, ಸೊ ಇಲ್ಲಿ ನೋಡ್ಬೋದು ನೀವು ಇದನ್ನೊಂದು ಸೂಜಿ ಥರ ಇದೆ, ಇದಕ್ಕೆ ಪ್ರೋಬ್ ಅನ್ನು ಹೇಳ್ತೀವಿ. ಸೊ ಈ ಪ್ರೋಬ್ನ ನಾವು ಅಲ್ಟ್ರಾಸೌಂಡ್ ಮೂಲಕ ಆ ಗಂಟು ಅಥವಾ ಗಡ್ಡೆಯಲ್ಲಿ ಇನ್ಸರ್ಟ್ ಮಾಡಿ ಇನ್ ಲೋಕಲ್ ಅನಸ್ತೇಷಿಯಾ, ಪೇಷಂಟ್ ಎಚ್ಚರ ಇರ್ತಾರೆ, ನಾವು ಅವ್ರ ಹತ್ರ ಮಾತಾಡ್ತಾ ಇರ್ತೀವಿ. ಸಿಮಿಲರ್ಲಿ ನಾವು ಈ ಪ್ರೋಬ್ನ ಆ ಗಂಟು ಒಳಗಡೆ ಇನ್ಸರ್ಟ್ ಮಾಡಿ ವಿ ಡೆಲಿವರ್ ಹೀಟ್ ಆರ್ ವಿ ಕ್ಯಾನ್ ಡೆಲಿವರ್ ಅದರ್ ಫಾರ್ಮ್ಸ್ ಆಫ್ ಎನರ್ಜಿ ಆಲ್ಸೋ. ನಮ್ದು ಐಡಿಯಾ ಏನು ಅಂತಂದರೆ ಅದನ್ನು ಅಲ್ಲಿಗೆ ಸುಟ್ಟು ಹಾಕಿ ಅದನ್ನು ಕರಗಿಸ್ಬೇಕು ಮತ್ತು ಅಕ್ಕಪಕ್ಕ ಇರೋ ನಾರ್ಮಲ್ ಥೈರಾಯ್ಡ್ ಗ್ಲ್ಯಾಂಡನ್ನು ಡಿಸ್ಟರ್ಬ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ನೀವು ಸರ್ಜರಿನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಐದರ್ ದ ಪೇಷಂಟ್ ವಿಲ್ ಲೂಸ್ 1/2 ಆಫ್ ದ ಥೈರಾಯ್ಡ್ ಆರ್ ಎಂಟೈರ್ ಥೈರಾಯ್ಡ್. ಸೊ ಗಂಟು ಸಮೇತ ನಮಗೆ ನಾರ್ಮಲ್ ಥೈರಾಯ್ಡ್ ಇರುತ್ತೆ. ಐ ಆಮ್ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ವರ್ಕಿಂಗ್ at Lenegals BGS Hospital, which is also a Fortis Network Hospital in Kengeri, Bangalore. ಸೊ ಇವತ್ತು ನಾವು ಒಂದು ರೇರ್ ಆಗಿರೋ ಕೇಸ್ ಅಥವಾ ರೇರ್ ಪ್ರೊಸೀಜರನ್ನು ಹ್ಯಾಂಡಲ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಇದರಲ್ಲಿ ಏನು ಅಂದರೆ, ಒಂದು 40-year-old ಫೀಮೇಲ್ಗೆ ಥೈರಾಯ್ಡ್ ತೊಂದರೆ ಇತ್ತು. ಸೊ ನಾವು ಥೈರಾಯ್ಡ್ ಗಂಟು ಅಥವಾ ಥೈರಾಯ್ಡ್ ಸಮಸ್ಯೆಯನ್ನು ಕಾಮನ್ ಆಗಿ ಹೆಣ್ಮಕ್ಳಲ್ಲಿ ಜಾಸ್ತಿಯಾಗಿ ನೋಡುವಂಥದ್ದು ಹೆಣ್ಮಕ್ಳಲ್ಲಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಕತ್ತಲ್ಲಿ ಇರೋ ಗಂಟನ್ನು ನಾವು ಹೇಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಅಥವಾ ಆ ಟ್ರೀಟ್ಮೆಂಟ್ ಮಾಡಿಫಿಕೇಷನ್ ಹೇಗಾಗಿದೆ ಅಂತ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ.
ಸೊ ಇನಿಷಿಯಲಿ ಸರ್ಜರಿ ಮಾತ್ರ ಈ ಗಂಟುಗಳನ್ನು ನಾವು ಟ್ರೀಟ್ ಮಾಡೋಕ್ಕೆ ಸರ್ಜರಿ ವಾಸ್ ದ ಓನ್ಲಿ ಆಪ್ಷನ್. ಬಟ್ ನಾವು ಈ ಇಂಟರ್ವೆನ್ಷನ್ ರೇಡಿಯಾಲಜಿ ಅನ್ನೋ ಬ್ರ್ಯಾಂಚ್ ವಿಚ್ ಈಸ್ ಸಬ್ ಸ್ಪೆಷಾಲಿಟಿ ಅವರ ಸೂಪರ್ ಸ್ಪೆಷಾಲಿಟಿ ಆಫ್ ರೇಡಿಯಾಲಜಿ, ಇಲ್ಲಿ ಏನು ಮಾಡಿದ್ದೀವಿ ನಾವು ಈ ಕೇಸಲ್ಲಿ ಅಂದರೆ, ಈ ಗಂಟನ್ನು ಯಾವುದೇ ಸರ್ಜರಿ ಇಲ್ಲದೆ, ಯಾವುದೇ ಜನರಲ್ ಅನಸ್ತೇಷ ಇಲ್ಲದೆ, ಯಾವುದೇ ಬ್ಲೀಡಿಂಗ್ ಅಥವಾ ಬ್ಲಡ್ ಲಾಸ್ ಇಲ್ಲದೆ ಇಲ್ಲಿ ನಮ್ಮ ಆಸ್ಪತ್ರೆ ಗ್ಲೆನೆಗಲ್ಸ್ ಬೀಚಸಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದು. ಇದರಲ್ಲಿ ನಾವು ಒಂದು ಸ್ಮಾಲ್ ನೀಡಲ್ ಮೂಲಕ, ಹೇಗೆ ನಾವು ಬ್ಲಡ್ ಸ್ಯಾಂಪಲ್ ತೊಗೊಳ್ತೀವಿ ಆ ಸೈಜಷ್ಟು ಇರೋ ನೀಡಲನ್ನು ಆ ಥೈರಾಯ್ಡ್ ಗಡ್ಡೆಯಲ್ಲಿ ಹಾಕಿ ಅಲ್ಟ್ರಾಸೌಂಡ್ ಮೂಲಕ ನೋಡಿಕೊಂಡು ಪ್ರಿಸೈಸ್ ಟಾರ್ಗೆಟ್ ಅಂತ ಹೇಳ್ತೀವಿ, ಪ್ರಿಸಿಷನ್ ಟಾರ್ಗೆಟ್ ಮಾಡಿಕೊಂಡು ಅದನ್ನು ರಕ್ತನಾಳನ ಬ್ಲಾಕ್ ಮಾಡಿದ್ವಿ. ಸೊ ಥೈರಾಯ್ಡ್ ನಾಡ್ಯೂಲನ್ನು ನಾವು ಕರಗಿಸ್ಬೇಕಾದ್ರೆ ಈ ರಕ್ತನಾಳಗಳನ್ನು ಬ್ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದನ್ನು ನಾವು ಕ್ಯಾತ್ ಲ್ಯಾಬಲ್ಲಿ ರೂಟೀನಾಗಿ ಮಾಡ್ತೀವಿ. ಕ್ಯಾತ್ ಲ್ಯಾಬ್ ಅಂದರೆ ಸ್ವಲ್ಪ ಹೈ ಎಂಡ್ ಪ್ರೊಸೀಜರ್ ಅಂತ ಹೇಳ್ಬೋದು. ಅದರಲ್ಲಿ ಎಕ್ಸ್ಪೆನ್ಸಸ್ಸು, ಅದಾದಮೇಲೆ ಕಾಸ್ಟು ಅದೆಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ರೇಡಿಯೇಷನ್ ಎಕ್ಸ್ಪೋಜರ್ ಕೂಡ ಇರುತ್ತೆ. ಸೊ ಈ ಕೇಸಲ್ಲಿ ನಾವು ಏನು ಮಾಡಿಫಿಕೇಷನ್ ಮಾಡಿದ್ವಿ ಅಂದರೆ, ಕ್ಯಾತ್ ಲ್ಯಾಬ್ ಇಲ್ಲದೆ ಅಲ್ಟ್ರಾಸೌಂಡ್ ಗೈಡೆಡ್ ಆ ರಕ್ತನಾಳವನ್ನು ಒಂದು ಸ್ಮಾಲ್ ಕ್ಯಾನುಲಾ ಅಥವಾ ಸೂಜಿಯಿಂದ ಟಾರ್ಗೆಟ್ ಮಾಡಿ ರಕ್ತನಾಳನ ಬ್ಲಾಕ್ ಮಾಡಿದ್ವಿ. ಸೊ ಈ ಥರ ರಕ್ತನಾಳ ಬ್ಲಾಕ್ ಮಾಡೋದ್ರಿಂದ ಏನಾಗುತ್ತೆ, ಆ ಗಂಟು ಕರಗಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು RFA ನೀಡಲ್ ಅಂತ ಹೇಳ್ತೀವಿ, RFA ನೀಡಲ್ ಅಂತ ಹೇಳ್ಬೋದು, ಅಥವಾ ಮೈಕ್ರೋವೇವ್ ಅಬ್ಲೇಷನ್ ಅಂತ ಹೇಳ್ಬೋದು. ಅದರಿಂದ ಆ ನೀಡಲ್ ಮೂಲಕ ಅದನ್ನು ಹೀಟ್ ಡೆಲಿವರ್ ಮಾಡಿ ಆ ನಾಡ್ಯೂಲನ್ನ ಕರಗಿಸಿದ್ವಿ. ನಾರ್ಮಲ್ ಆಗಿ ಈ ಟ್ರೀಟ್ಮೆಂಟ್ ನಮಗೆ ರೆಸ್ಪಾನ್ಸ್ ಬರೋಕ್ಕೆ 3 ರಿಂದ 4 ತಿಂಗಳಾಗುತ್ತೆ. ಬಟ್ ಈ ಮಾಡಿಫಿಕೇಷನ್ ಮಾಡಿರೋದ್ರಿಂದ ವಾಟ್ ವಿ ಕ್ಯಾನ್ ಸಿ ಈಸ್ ವಿದಿನ್ 2 months ವಿ ಕುಡ್ ಸಿ ಅ ಸಿಗ್ನಿಫಿಕೆಂಟ್ ರಿಡಕ್ಷನ್ ಇನ್ ದ ಸೈಜ್ ವಿತೌಟ್ ಎನಿ ಸರ್ಜರಿ. ಫಾರ್ ಎಕ್ಸಾಂಪಲ್ ಸ್ಕಾರ್ ಮಾರ್ಕ್ ಏನು ಬೇಕಾಗೋದಿಲ್ಲ. ಪೇಷಂಟ್ ಹಾಸ್ಪಿಟಲೈಸೇಷನ್ ಇಸ್ ಆಲ್ಸೋ ನಾಟ್ ರಿಕ್ವೈರ್ಡ್. ದೇ ಕ್ಯಾನ್ ಕಮ್ ಇನ್ ದ ಮಾರ್ನಿಂಗ್. ಸೊ ಈ ಪೇಷಂಟ್ ಬೆಳಗ್ಗೆ ಬಂದು ಆ ಗಡ್ಡೆನ ನಾವು FNAC ಮುಂಚೆನೇ ಮಾಡಿ ಅದನ್ನು ನಾನ್ ಕ್ಯಾನ್ಸರ್ ಅಂತ ಲೇಬಲ್ ಮಾಡಿದ್ವಿ. ಅದಾದ ನಂತರ ನಾವು ಈ ಮಾಡಿಫಿಕೇಷನನ್ನು ಮಾಡಿ ಪೇಷಂಟ್ನ ಆ ಗಡ್ಡೆನ ಟ್ರೀಟ್ ಮಾಡಿದ್ವಿ. ಸೊ 2 months ಫಾಲೋ ಅಪ್, ದ ಸ್ವೆಲ್ಲಿಂಗ್ ಈಸ್ ಕಂಪ್ಲೀಟ್ಲಿ ಗಾನ್. ದ ಪೇಷಂಟ್ ಇಸ್ ವಿತೌಟ್ ಎನಿ ಮೆಡಿಕೇಷನ್ಸ್. ಆ ಸ್ವೆಲ್ಲಿಂಗ್ ಏನೂ ಇಲ್ಲ. ಶಿ ಡೋಂಟ್ ಫೀಲ್ ದಟ್ ಚೋಕಿಂಗ್ ಎಫೆಕ್ಟ್ ಇನ್ ದ ಥ್ರೋಟ್. ಯಾವುದು ಕಂಪ್ರೆಷನ್ ಇಲ್ಲ, ಊಟ ಮಾಡೋಕ್ಕೆ ತೊಂದರೆ ಇಲ್ಲ, ನೀರು ಕುಡಿಯೋಕ್ಕೂ ತೊಂದರೆ ಇಲ್ಲ. ಸೊ ದ ಮೆಸೇಜ್ ವಿಚ್ ಐ ವಾಂಟ್ ಟು ಡೆಲಿವರ್ ಇಸ್ ಇಂಟರ್ವೆನ್ಷನ್ ರೇಡಿಯಾಲಜಿ ಹ್ಯಾಸ್ ಲಾಟ್ ಆಫ್ ಥಿಂಗ್ಸ್ ಟು ಡೂ ಇನ್ ದ ಮಾಡರ್ನ್ ಮೆಡಿಸಿನ್. It is all evidence based. It is nothing magic as if everything is evidence based. It is data backed, and this kind of modification gives a lot of future scope of doing these non-surgical minimal invasive treatments in the thyroid nodule patients. Thanks.